ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನಾರೋಗ್ಯದ ಹಿನ್ನೆಲೆ ಮಣಿಪಾಲ್ ಆಸ್ಪತ್ರೆಗೆ ತೆರಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿನ್ನೆಯಿಂದಲೂ ಕೂಡ ಆರೋಗ್ಯದಲ್ಲಿ ಕೊಂಚ ಏರುಪೇರು ಆಗಿತ್ತು ಈ ಹಿನ್ನೆಲೆಯಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆಯಿಂದಲೂ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು ಹೀಗಾಗಿ ಚೆಕಪ್ ಮಾಡಿಸಿಕೊಳ್ಳೋಕೋಸ್ಕರ ತೆರಳಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಸಿಕ್ಕಿದೆ ನ್ಯೂಸ್ ಫಸ್ಟ್ ಗೆ ಸಿಎಂ ಕಚೇರಿಗಳಿಂದ ಸಿಎಂ ಕಚೇರಿಯ ಉನ್ನತ ಮೂಲಗಳಿಂದಲೇ ನ್ಯೂಸ್ ಫಸ್ಟ್ ಗೆ ಸಿಕ್ಕಿರುವಂತ ಮಾಹಿತಿ ಇದು ಇವತ್ತು ಸಾಲು ಕಾರ್ಯಕ್ರಮ ಇತ್ತು ಮುಖ್ಯಮಂತ್ರಿಗಳದು ಒಂದು ಕಡೆ ಅವರು ಗೌರಿಬಿದನೂರು ಪ್ರವಾಸಕ್ಕೆ ತೆರಳಬೇಕಾಗಿತ್ತು ಅದಾದ ಬಳಿಕ ಚನ್ನಪಟ್ಟಣದ ಪ್ರವಾಸಕ್ಕೂ ಕೂಡ ಅವರು ತೆರಳಬೇಕಾಗಿತ್ತು ಆದರೆ ದಿಢೀರ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ನೇರವಾಗಿ ಮಣಿಪಾಲ್ ಆಸ್ಪತ್ರೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚೆಕಪ್ ಅನ್ನು ಮಾಡಲಾಗ್ತಾ ಇದೆ ಪ್ರಾಬಬ್ಲಿ ಎಲ್ಲವೂ ಅಂದುಕೊಂಡಂತೆ ಆದರೆ ಅವ್ರಿಗೆ ವಿಶ್ರಾಂತಿಗೆ ವೈದ್ಯರು ಕೂಡ ಸೂಚಿಸೋ ಸಾಧ್ಯತೆ ಇದೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮಂಜುನಾಥ್ ನಿನ್ನೆಯಿಂದಲೂ ಕೂಡ ಸಿಎಂ ಒಂದು ರೀತಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು ಇವತ್ತು ಅವರು ಚೆಕಪ್ಗೆ ಹೋಗಿರೋ ಅಂತದ್ದು ವೈದ್ಯರು ಏನು ಹೇಳ್ತಾ ಇದ್ದಾರೆ ಅವರ ಇವತ್ತಿನ ಪ್ರವಾಸದ ಕತೆ ಏನು ಹಾಗಾದ್ರೆ ಮಂಜುನಾಥ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಿಎಂಗೆ ನಿನ್ನೆಯಿಂದಲೂ ಕೂಡ ಅನಾರೋಗ್ಯ ಇವತ್ತು ಅವರ ಪ್ರವಾಸ ಇತ್ತು ಒಂದ್ ಕಡೆ ಗೌರಿಬಿದನೂರು ಮತ್ತೊಂದ್ ಕಡೆ ಚನ್ನಪಟ್ಟಣಗೆ ಈಗ ಅವರ ಪ್ರವಾಸದ ಕತೆ ಏನು ಅವರ ಆರೋಗ್ಯದಲ್ಲಿ ಹೇಗಿದೆ ಚೇತರಿಕೆ ಮಧುಸೂದನ್ ಸಿಎಂ ಸಿದ್ದರಾಮಯ್ಯ ಅವರ ಆರೋಗ್ಯದಲ್ಲಿ ಒಂದು ಏರುಪೇರಾಗಿದೆ ನಿನ್ನೆಯಿಂದಲೂ ಕೂಡ ಮೈಸೂರಿನ ಪ್ರವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ಮಧ್ಯಾಹ್ನದಿಂದ ಒಂದಷ್ಟು ಕಾಲು ನೋವು ಜೊತೆಗೆ ತಲೆನೋವು ಮತ್ತೆ ಹಲ್ಲು ನೋವಿತ್ತು ಅನ್ನೋ ಒಂದು ಮಾಹಿತಿ ಈಗ ಸಿಎಂ ಕಚೇರಿಯಿಂದ ಲಭ್ಯ ಆಗಿರುವಂತದ್ದು ಇವತ್ತು ಏನು ಗೌರಿಬಿದನೂರು ಪ್ರವಾಸಕ್ಕೆ ತೆರಳಬೇಕಿತ್ತು ಈ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚು ಆರೋಗ್ಯದಲ್ಲಿ ಒಂದು ಸಮಸ್ಯೆ ಆಗಿದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು HCL ನಲ್ಲಿ ಬಳಿ ಇರುವಂತಹ ಮಣಿಪಾಲ್ ಆಸ್ಪತ್ರೆಗೆ ತೆರಳಿದ್ದಾರೆ ಜೊತೆಗೆ ಅಲ್ಲಿ ವೈದ್ಯರಿಂದ ಚೆಕಪ್ ಕೂಡ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಸಿಎಂ ಕಚೇರಿಯಿಂದ ನೀಡಿರುವಂತದ್ದು ಪ್ರಮುಖವಾಗಿ ನಿನ್ನೆಂದೂ ಕೂಡ ಆರೋಗ್ಯದಲ್ಲಿ ಏರ್ಪೇರಾಗಿದ್ರು ಕೂಡ ಅವರು ರೆಸ್ಟ್ ಅನ್ನು ತೆಗೆದುಕೊಂಡಿದ್ರು ಆದ್ರೆ ಈ ಹಲ್ಲು ನೋವು ಆಗಿರ್ಬೋದು ಅಥವಾ ತಲೆನೋವು ಅವರಿಗೆ ಕಡಿಮೆ ಆಗ್ಲಿಲ್ಲ ಆ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ಒಳಪಟ್ಟಿದ್ದಾರೆ ಒಂದ್ ವೇಳೆ ವೈದ್ಯರು ರೆಸ್ಟ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನು ಗೌರಿಬಿದನೂರು ಪ್ರವಾಸಕ್ಕೆ ತೆರಳಬೇಕಾಗಿತ್ತು ಆ ಒಂದು ಪ್ರವಾಸ ರದ್ದಾಗುವ ಸಾಧ್ಯತೆ ಇದೆ ಇನ್ನೊಂದ್ ಕಡೆ ಚನ್ನಪಟ್ಟಣ ಉಪಚುನಾವಣೆ ಅಂದ್ರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಮತದಾರರಿಗೆ ಕೃತಜ್ಞತಾ ಸಮಾವೇಶನ ಆಯೋಜನೆ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಬೇಕಾಗಿತ್ತು ಆದ್ರೆ ಈಗ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಯಲ್ಲಿ ಇರುವ ಕಾರಣ ಈ ಒಂದು ವೈದ್ಯರ ಪರೀಕ್ಷೆ ನಂತರ ಏನ್ ಸಲಹೆ ಕೊಡ್ತಾರ ಆ ಸಲಹೆ ನಂತರ ಪ್ರವಾಸದ ಬಗ್ಗೆ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಸಿಎಂ ಕಚೇರಿಯ ಅಧಿಕೃತ ಮಾಹಿತಿ ನ್ಯೂಸ್ ಫಸ್ಟ್ಗೆ ನೀಡಿರುವಂತದ್ದು ಮಧುಸೂದನ್ ಮಂಜುನಾಥ್ ಹಾಗಾದ್ರೆ ಪ್ರಾಬಬ್ಲಿ ಇವತ್ತು ಅವರ ಪ್ರವಾಸ ಹೆಚ್ಚಿನ ಪ್ರಮಾಣದಲ್ಲಿ ರದ್ದಾಗುವಂತ ಸಾಧ್ಯತೆನೇ ಇರೋ ತರ ಕಾಣ್ತಾ ಇದೆ ಬಹುಶಃ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆರೋಗ್ಯದಲ್ಲಿ ಯಾವಾಗಾದ್ರೂ ಏರುಪೇರಾದ ಸಂದರ್ಭದಲ್ಲಿ ಈ ರೀತಿ ಜನಸಂದಣಿ ಇರುವಂತಹ ಕಾರ್ಯಕ್ರಮಗಳಿಗೆ ಹೋಗೋದು ಬಹುತೇಕ ಅನುಮಾನ ಯಾಕಂದ್ರೆ ಅವ್ರಿಗೆ ಹಿಂದೆ ಕೂಡ ಒಂದು ಏನು ಹಾರ್ಟ್ ಆಪರೇಷನ್ ಆಗಿರ್ಬೋದು ಅಥವಾ ಬೇರೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳಿದೆ ಈ ಹಿನ್ನೆಲೆಯಲ್ಲಿ ಹೆಚ್ಚು ವೈದ್ಯರ ಏನ್ ಸಲಹೆ ಕೊಡ್ತಾರೆ ಆ ಒಂದು ಸಲಹೆ ಮೇರೆಗೆ ತಮ್ಮ ಪ್ರವಾಸನ ಮೊಟಕುಗೊಳಿಸುವ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು ಯಾಕಂದ್ರೆ ಗೌರಿಬಿದನೂರಲ್ಲೂ ಕೂಡ ಈಗಾಗಲೇ 9:30ಕ್ಕೆ ಅವರು ತೆರಳಬೇಕಿತ್ತು ಆದ್ರೆ ಈಗಾಗಲೇ ಸುಮಾರು 11:15 ಆಗಿದೆ 2 ಗಂಟೆ ತಡ ಆಗಿದೆ ಮತ್ತು ಬಹುತೇಕ ಆ ಒಂದು ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಕೂಡ ಬಂದಿರುವಂತದ್ದು ಇನ್ನು ಏನು ಚನ್ನಪಟ್ಟಣದಲ್ಲಿ 12 ಗಂಟೆಗೆ ಒಂದು ಕೃತಜ್ಞತಾ ಸಮಾವೇಶ ಆರಂಭವಾಗಬೇಕಾಗಿತ್ತು ಇನ್ನು ಕೇವಲ ಅರ್ಧ ಗಂಟೆ ಮಾತ್ರ ಉಳಿದಿರುವಂತದ್ದು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆರೋಗ್ಯದ ಏನ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ವೈದ್ಯರು ಸಲಹೆ ಕೊಟ್ಟ ನಂತರ ಪ್ರವಾಸ ಕೈಗೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಆದ್ರೆ ಬಹುತೇಕ ಇವತ್ತು ಪ್ರವಾಸ ಮೊಟಕಾಗುವ ಸಾಧ್ಯತೆಗಳೇ ಹೆಚ್ಚು ಅಂತ ಮಾಹಿತಿ ಬರ್ತಾ ಇರುವಂತದ್ದು ಮಧುಸೂದನ್ ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ